ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಂಡಿಯಾದ ಒಂದು ಅತ್ಯುತ್ತಮವಾದ ಒಂದು ಮಾದರಿಯಾದ ಅತ್ಯಂತ ಸೌಂದರ್ಯದ ಒಂದು ಆಡಳಿತ ವ್ಯವಸ್ಥೆ ಸೌಧ ಇದ್ದರೆ ಅದು ಕರ್ನಾಟಕ ವಿಧಾನಸೌಧ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದಕ್ಕೆ ಈ ಒಂದು ವಿಧಾನಸೌಧ ಗೌರವದ ವಿಚಾರ ಹೇಳಲಿಕ್ಕೆ ನಾನು ಕೆಲಸ ಆದದ್ದು ಬಹಳಷ್ಟು ಇದೆ. ಇನ್ನು ಆ ಕೆಲಸ ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಚರ್ಚೆ ಮಾಡಿ ಕೆಲವೊಂದು ತೀರ್ಮಾನ ನಿರ್ಧಾರ ಖಂಡಿತವಾಗಿ ತಗೊಂಡಿದ್ದಾರೆ. ಅದರ ಮುಂದಕ್ಕೂ ಅವರು ಹೇಳುವಂಥ ವಿಚಾರ ಖಂಡಿತವಾಗಿ ಇವತ್ತು ಏರಿಕೆ ಮಾಡಿದರೆ ಅವತ್ತು ಕಣ್ಣೋರ್ಸಂತ ಕೆಲಸ ಏನ್ ಮಾಡಿದ್ರು ಸಿದ್ದರಾಮಯ್ಯನವರು, ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು. 2 ವರ್ಷದಿಂದ 9 ರೂಪಾಯಿನ ಬೆಲೆ ಏರಿಕೆ ಮಾಡಿದರೆ 2 ರೂಪಾಯಿ ಅವರ ಖಾತೆಗಳಿಗೆ ವರ್ಗಾವಣೆ ಆಗಿಲ್ಲ. ಹಣ ಗಾಳಿ ಒಂದು ಬಿಟ್ಟು ಎಲ್ಲ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿದಂತ ದೇಶದಲ್ಲಿ ಯಾವುದೋ ಒಂದು ಪಕ್ಷ ಇದೆ, ಕರ್ನಾಟಕದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾತ್ರನೇ. ಸ್ವಾತಂತ್ರ್ಯ ಬಂದು 1940 ಸಂವಿಧಾನ ಜಾರಿಯಾಗಿ 1950 ಜನವರಿ 75 ವರ್ಷಗಳಿಗೂ ಮೇಲಾಗಿದೆ. ಸಂವಿಧಾನ ರಚನೆಯಾಗಿ 75 ವರ್ಷ ಆಯ್ತದೆ. ಸಮಾಜದಲ್ಲಿ ನಾವು ಅಸಮಾನತೆ ನಮ್ಮ ಸಂವಿಧಾನದ ಉದ್ದೇಶ ಅಂತ ನಾವು ಅರ್ಥ ಮಾಡ್ತೀವಿ. ದೇವರುಗಳಲ್ಲಿ ನಾವು ಯಾಕಂದ್ರೆ ನಾವು ಒಂದು ಹಾಡು ರಾಜ್ಕುಮಾರ್ ಅವರು ಹಾಡಿದಂತ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು, ಎಂದೇ ನಮ್ಮನ್ನ ಆಸೆ ಕಳಿಸ್ತಾರೆ. ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡಬೇಕು. ಇದೇ ವಿಧಾನಸೌಧದ ಏನಾಗಬೇಕು ಅದಕ್ಕೆ ಪೂರ್ವವಾಗಿ ಇರಬೇಕಂತ ಬೇರೆ ಹೊಸ ಅವರಿಗೆ ಸಲಹೆ ಕೊಟ್ಟಿದೆ. ನಮಗೆಲ್ಲ ಆ ಪ್ರಕಾರ ಪೋಸ್ಟ್ ಆಫೀಸ್ ಕೂಡ ಆ ಬೇರೆ ವಿಧಾನಸೌಧ ಆರ್ಕಿಟೆಕ್ಚರ್ ನೆರವಾದ ರೀತಿಯಲ್ಲಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.